ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಟಾರ್ಗೆಟ್ ಇಂಡಿಯಾ, ಟಾರ್ಗೆಟ್ ಮೋದಿಜಿ. ವೀಕ್ಷಕರೇ, ಇತ್ತೀಚೆಗೆ ಭಾರತ ಹಾಗೂ ಮೋದಿಜಿಯ ವಿರುದ್ಧ ಬರೀ ದೇಶದ ಒಳಗಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತುಂಬ ಪಿತೂರಿಗಳು ನಡೀತಾ ಇದೆ, ಸಂಚುಗಳನ್ನು ರೂಪಿಸಲಾಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡು CIA ಏಜೆಂಟ್ ಒಬ್ಬ ಮೋದಿಜಿಯ ಹತ್ಯೆಗೆ ಯಾವ ರೀತಿಯ ಸಂಚನ್ನು ರೂಪಿಸಿದ್ದ ಅನ್ನೋ ಅನುಮಾನ ತುಂಬ ದಟ್ಟವಾಗಿ ಕಾಡಿತ್ತು. ಅವತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಅವರೇ ಮೋದಿಜಿಯ ಪ್ರಾಣ ಉಳಿಸಿದ್ರು ಅಂತಲೂ ಹೇಳಲಾಗಿತ್ತು. ಈಗ ಇನ್ನೊಂದು ಭಯಾನಕ ವಿಷಯ ಏನಂದರೆ, ಮತ್ತೆ ಮೋದಿಜಿಯನ್ನು ಕೊಲ್ಲೋದಕ್ಕೆ ವಿದೇಶದಿಂದ 7 ಮಂದಿ ಬಂದಿದ್ರು. CIA ಒಂದು ಖತರ್ನಾಕ್ ಗೇಮ್ ಕೂಡ ಇಲ್ಲಿ ಆಡಿದೆ. ಆದರೆ ಈ ಸಲ ಕೂಡ ಪುಟಿನ್ ಮೋದಿಜಿಯ ಪ್ರಾಣವನ್ನು ಉಳಿಸ್ಬಿಟ್ಟಿದ್ದಾರೆ. ಮೋದಿಜಿ ವಿರುದ್ಧದ ಅಂತಾರಾಷ್ಟ್ರೀಯ ಸಂಚಿನ ಭಯಾನಕ ಕಥೆಯನ್ನು ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಇಡೀ ಕತೆ ಶುರುವಾಗೋದು ರಷ್ಯಾ ನೀಡಿದ ಒಂದು ಗುಪ್ತಚರ ಮಾಹಿತಿಯಿಂದ. ಈ ಮಾಹಿತಿ ಕೇವಲ ಭಾರತದ ಭದ್ರತೆಯನ್ನು ಕಾಪಾಡಿದ್ದಲ್ಲ, ಬದಲಿಗೆ ದೇಶದ ವಿರುದ್ಧ ಹೂಡಲಾದಂತಹ ಒಂದು ದೊಡ್ಡ ಸಂಚನ್ನು ಬಯಲು ಕೂಡ ಮಾಡಿದೆ. 7 ವಿದೇಶಿಯರು, ಅದರಲ್ಲೊಬ್ಬ ಅಮೇರಿಕನ್ ಪ್ರಜೆ, ಉಳಿದ 6 ಮಂದಿ ಉಕ್ರೇನಿಯನ್ನರು. ಈ ಅಮೇರಿಕನ್ ಪ್ರಜೆಯ ಹೆಸರು ಮ್ಯಾಥ್ಯೂ ಆರನ್ ವಾಂಡ್ಯಾಕ್. ಈತ ಸಾಮಾನ್ಯ ಪ್ರಜೆ ಅಲ್ಲ, ಈತ ಅಮೇರಿಕಾದ CIA ಏಜೆಂಟ್ ಅಂತ ಈಗ ಶಂಕಿಸಲಾಗಿದೆ. ಇನ್ನುಳಿದಂತೆ 6 ಮಂದಿ ಉಕ್ರೇನಿಯನ್ನರು ಅಂತ ಹೇಳಲಾಗ್ತಾ ಇದೆ. ಹರ್ಬಾ ಪೆಟ್ರೋ, ಸ್ಲೇವಸ್ ತಾರಾಸ್, ಇವಾನ್ ಸುಕನ್ಸ್ಕಿ, ಸ್ಟೆಫನ್ ಒಕೆವ್, ಮರಿಯನ್ ಕೊಚುರ್ಕಾ ಮತ್ತು ಮ್ಯಾಕ್ಸಿಸ್ ಕಾಮ್ಸ್ಕಿ. ಆಘಾತಕಾರಿ ವಿಷಯ ಏನಂದರೆ, ಇಷ್ಟೇ ಅಲ್ಲದೆ ಇನ್ನೂ 14 ಮಂದಿ ಉಕ್ರೇನಿಯನ್ನರು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅಡಕೊಂಡಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಈಗ ಭಾರತಕ್ಕೆ ಬಂದಿದೆ. ಇವರೆಲ್ಲರೂ ಭಾರತಕ್ಕೆ ಬಂದಿದ್ದು ಟೂರಿಸ್ಟ್ ವೀಸಾ ಆದಮೇಲೆ. ಆದರೆ ಇವರ ಉದ್ದೇಶ ಪ್ರವಾಸ ಅಲ್ಲ, ಬೇರೆಯದ್ದೇ ಆಗಿತ್ತು. ವಿದೇಶದಿಂದ ಟೂರಿಸ್ಟ್ ವೀಸಾ ಮೇಲೆ ಬಂದು ದೆಹಲಿ, ಲಕ್ನೋ ಮತ್ತು ಕೋಲ್ಕತ್ತಾಗಳಲ್ಲಿ ಹಂಚಿ ಹೋಗ್ತಾರೆ. ಇವರ ಚಲನವಲನಗಳನ್ನು ಗಮನಿಸಿದ್ರೆ ತುಂಬ ಪ್ಲ್ಯಾಂಡ್ ಆಗಿ ಭಾರತದ ಒಳಗಿನ ಗಡಿಗಳನ್ನು ದಾಟೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಷ್ಟಕ್ಕೂ ಇವರು ಇಲ್ಲಿಗೆ ಬಂದಿದ್ಯಾಕೆ? ಉತ್ತರ ತುಂಬ ಸುಲಭ ಮತ್ತು ಭಯಾನಕ ಕೂಡ ಹೌದು. ಮಯನ್ಮಾರ್ನಲ್ಲಿರುವಂತಹ ಎತ್ನಿಕ್ ಆರ್ಮ್ಡ್ ಗ್ರೂಪ್ಸ್ EAG, ಅದರಲ್ಲೂ ಸ್ಪೆಷಲಿ ಕೂಕಿ ಗುಂಪುಗಳಿಗೆ ಅತ್ಯಾಧುನಿಕ ಡ್ರೋನ್ ತರಬೇತಿಯನ್ನು ನೀಡೋದೇ ಇವರ ಟಾರ್ಗೆಟ್ ಆಗಿತ್ತು. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಉಕ್ರೇನ್ ಡ್ರೋನ್ ತಂತ್ರಜ್ಞಾನದಲ್ಲಿ ದೊಡ್ಡ ಮಟ್ಟದ ಪರಿಣಿತಿಯನ್ನು ಸಾಧಿಸಿದೆ. ಇದೇ ತಂತ್ರಜ್ಞಾನವನ್ನು ಭಾರತದ ಮಣ್ಣಿನಲ್ಲಿ ಬಳಸೋ ಸಂಚು ರೆಡಿಯಾಗಿತ್ತು. ಯುರೋಪ್ನಿಂದ ಡ್ರೋನ್ ಬಿಡಿಭಾಗಗಳನ್ನು ತರಿಸಿ ಅವುಗಳನ್ನು ಇಲ್ಲಿ ಅಸೆಂಬಲ್ ಮಾಡಿ ಅದಕ್ಕೆ ಸ್ಫೋಟಕಗಳನ್ನು ಅಳವಡಿಸಿ ದಾಳಿ ನಡೆಸುವಂತಹ ತರಬೇತಿಯನ್ನು ಇವ್ರು ಕೊಡ್ತಾ ಇದ್ರು. ಅದಷ್ಟೇ ಅಲ್ಲದೆ ಫೇಶಿಯಲ್ ರೆಕಗ್ನೈಸೇಷನ್ ಅಂದರೆ ಮುಖವನ್ನು ಗುರುತಿಸುವಿಕೆ ತಂತ್ರಜ್ಞಾನದ ಮೂಲಕ ನಿರ್ದಿಷ್ಟ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡೋದು ಇವರ ಸ್ಕೆಚ್ ಆಗಿತ್ತು. AI ಆಧಾರಿತ ಡ್ರೋನ್ಗಳನ್ನು ಬಳಸ್ಕೊಂಡು ಒಂದು ಹತ್ಯೆಯನ್ನು ಎಷ್ಟು ನಿಖರವಾಗಿ ಮಾಡಬಹುದು ಅನ್ನೋದರಲ್ಲಿ ಇವರು ತುಂಬ ಎಕ್ಸ್ಪರ್ಟ್ಗಳಾಗಿದ್ದರು. ಈಗ ಇಲ್ಲಿ ಪ್ರಧಾನಿ ಮೋದಿಯವರ ವಿಷಯ ಹೇಗೆ ಬಂತು, ಯಾಕೆ ಬಂತು ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ. ನೋಡಿ, ಕಳೆದ ಕೆಲ ತಿಂಗಳಿಂದ ವಿರೋಧ ಪಕ್ಷದ ನಾಯಕರು ಹಾಗೂ ಕೆಲ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳು ಪದೇ ಪದೇ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇದ್ದಾರೆ. ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಯಾಕೆ ಹೋಗ್ತಿಲ್ಲ, ಅಲ್ಲಿಗೆ ಯಾವಾಗ ಹೋಗ್ತಾರೆ ಅಂತ. ಈ ಒತ್ತಡದಿಂದ ಒಂದು ದೊಡ್ಡ ಕುತಂತ್ರ ಇತ್ತು. ಪ್ರಧಾನಿಯವರನ್ನು ಹೇಗಾದರೂ ಮಾಡಿ ಮಣಿಪುರಕ್ಕೆ ಹೋಗುವಂತೆ ಒತ್ತಾಯಿಸೋದು. ನಂತರ ಅಲ್ಲಿಗೆ ಬಂದಾಗ ಈ ವಿದೇಶಿ ಹಿಟ್ಮ್ಯಾನ್ಗಳು ಮತ್ತು ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಅವ್ರ ಮೇಲೆ ದಾಳಿ ಮಾಡೋದು ಅಥವಾ ಅವರನ್ನು ಮೃತ್ಯು ಕೂಪಕ್ಕೆ ತಳ್ಳೋದು ಇವರ ಮಾಸ್ಟರ್ ಪ್ಲಾನ್ ಆಗಿತ್ತು. ಪಂಜಾಬ್ನಲ್ಲಿ ಪ್ರಧಾನಿಯವರ ಭೇಟಿಯ ಸಂದರ್ಭದಲ್ಲಿ ನಡೆದಂತಹ ಭದ್ರತಾ ಲೋಪಕ್ಕಿಂತ ದೊಡ್ಡ ಮಟ್ಟದ ಸಂವಹನ ಸಂಚು ನಡೆಸೋದಕ್ಕೆ ಈ ವಿದೇಶಿಯರು ಸಿದ್ಧರಾಗಿದ್ದರು. ಇನ್ನೂ ದುರಂತ ಏನು ಗೊತ್ತಾ ವೀಕ್ಷಕರೇ,
ಬಂಧಿತ ಈ ವಿದೇಶಿಯರನ್ನ ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಯಾಕಂದರೆ ಈ ದೇಶ ವಿರೋಧಿ ವಿದೇಶಿಯರ ಪರವಾಗಿ ವಾದಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಅತ್ಯಂತ ದುಬಾರಿ ಮತ್ತು ಹೆಸರಾಂತ ವಕೀಲರು ತಕ್ಷಣವೇ ಹಾಜರಾಗಿದ್ದರು. ಯೋಚನೆ ಮಾಡಿ, ಇವರಿಗೆ ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ವಕೀಲರು ಸಿಕ್ಕಿದ್ದು ಹೇಗೆ? ಅದು ಅಷ್ಟು ಬೇಗ. ಕೋಟ್ಯಂತರ ರೂಪಾಯಿ ಫೀಸ್ ಕೊಡ್ತಾ ಇರೋದಾದ್ರೂ ಯಾರು? ಕೇವಲ ಕೆಲವೇ ಗಂಟೆಗಳಲ್ಲಿ ಈ ವಿದೇಶಿಯರಿಗೆ ಕಾನೂನು ನೆರವು ದೊರೆಯುತ್ತೆ ಅಂದರೆ ಭಾರತದ ಒಳಗಿರುವ ಯಾವ ಇಕೋಸಿಸ್ಟಮ್ ಅಥವಾ ಸ್ಲೀಪರ್ ಸೆಲ್ಗಳು ಇವರಿಗೆ ಸಹಾಯ ಮಾಡ್ತಿದೆ? ಇದನ್ನು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗತ್ತೆ ವೀಕ್ಷಕರೇ. ಇನ್ನು ಈ ಇಡೀ ತಂಡದ ಕಿಂಗ್ ಕ್ವಿನ್ ಮ್ಯಾಥ್ಯೂ ವ್ಯಾಂಡೇಕ್, ಈತ ತನ್ನನ್ನು ತಾನು ಸೆಕ್ಯೂರಿಟಿ ಎಕ್ಸ್ಪರ್ಟ್ ಅಥವಾ ವಾರ್ ಕರೆಸ್ಪಾಂಡೆಂಟ್ ಅಂತ ಕರೆದುಕೊಳ್ತಾನೆ. ಆದರೆ ವಾಸ್ತವದಲ್ಲಿ ಈತ ಒಬ್ಬ ಮರ್ಜಿನರಿ, ಅಂದರೆ ಬಾಡಿಗೆ ಸೈನಿಕ. ಸುಪಾರಿ ಕೊಟ್ಟರೆ ಸಾಕು ಹೊಡೆದು ಬರ್ತಾನೆ. 2011ರಲ್ಲಿ ಲಿಬಿಯಾ ದೇಶದಲ್ಲಿ ನಡೆದಂತಹ ಕ್ಷೋಭೆಯಲ್ಲೂ ಈತನ ಕೈವಾಡ ಇತ್ತು. ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಅನ್ನೋ ಸಂಘಟನೆಯ ಮೂಲಕ ಈತ ದಂಗೆಕೋರರಿಗೆ ತರಬೇತಿ ನೀಡ್ತಾ ಇದ್ದ. ಈತ CIA ಜೊತೆ ನೇರ ಸಂಬಂಧ ಹೊಂದಿದ್ದಾನೆ ಅನ್ನೋದು NIA ತನಿಖೆಯಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲರ ಹಿಂದೆ ಇರೋದು 3 ದುಷ್ಟ ಶಕ್ತಿಗಳು. ಒಂದು CIA, ISI ಮತ್ತು ಮ್ಯಾನ್ಮಾರ್ ಶಕ್ತಿಗಳು. ಭಾರತವನ್ನು ಈಶಾನ್ಯ ರಾಜ್ಯಗಳ ಮೂಲಕ ಅಸ್ಥಿರಗೊಳಿಸೋದು ಇವರ ಮುಖ್ಯ ಉದ್ದೇಶ. ಮ್ಯಾನ್ಮಾರನ್ನು ಇವರು ಕಾನ್ಫ್ಲಿಕ್ಟ್ ಥಿಯೇಟರ್ ಆಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ರೋಹಿಂಗ್ಯಾಗಳನ್ನು ಭಾರತಕ್ಕೆ ನುಸುಳಿಸುವ ಸಂಚು ಇವರ ಭಾಗವಾಗಿದೆ. ಶರ್ಜಿಲ್ ಇಮಾಮ್ನಂತಹ ವ್ಯಕ್ತಿಗಳು ಚಿಕನ್ ನೆಕ್ಕನ್ನು ಕತ್ತರಿಸುವ ಬಗ್ಗೆ ಮಾತಾಡ್ತಿದ್ರೆ, ಮೊಹಮ್ಮದ್ ಯೂನಿಸ್ ಮತ್ತು ಮುನೀರ್ ಅಹಮದ್ ಅಂತವರು ಭಾರತದ ವಿರುದ್ಧ ಪೂರ್ವಾಭಿಮುಖದಿಂದ ದಾಳಿ ಮಾಡುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಬಿಡಿಭಾಗಗಳನ್ನು, ಡಾಟ್ಗಳನ್ನು ಜೋಡಿಸ್ತಾ ಹೋದರೆ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಕಾಣಿಸ್ತಾ ಇದೆ. ಈಗ NIA ಈ ವಿದೇಶಿಯರನ್ನು 11 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದೆ. ಇವರಿಂದ ಮಾಹಿತಿಯನ್ನು ಹೊರಗೆ ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಹೇಗೆ ಭಾರತ ಇದೆಲ್ಲವನ್ನು ಹ್ಯಾಂಡಲ್ ಮಾಡುತ್ತೆ ಅಂತ. ವೀಕ್ಷಕರೇ, ರಾಷ್ಟ್ರೀಯ ಭದ್ರತೆ ಅನ್ನೋದು ಯಾವುದೇ ಪಕ್ಷ ಅಥವಾ ಸಿದ್ಧಾಂತಕ್ಕೆ ಸೀಮಿತ ಆಗಿರೋದಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಮತ್ತು ನಮ್ಮ ದೇಶದ ಗಡಿಗಳ ಮೇಲೆ ನಡೀತಾ ಇರುವಂತಹ ಈ ಅಂತಾರಾಷ್ಟ್ರೀಯ ದಾಳಿಯನ್ನು ನಾವೆಲ್ಲರೂ ಒಕ್ಕಟ್ಟಾಗಿ ಖಂಡಿಸಬೇಕಾಗಿದೆ. ಭಾರತದ ಭದ್ರತಾ ಏಜೆನ್ಸಿಗಳು ಈ ಸಂಚನ್ನು ವಿಫಲಗೊಳಿಸಿರೋದು ಹೆಮ್ಮೆಯ ವಿಷಯ. ಇವತ್ತು ಅವರ ಜೊತೆ ನಾವು ನಿಲ್ತ್ಕೊಳ್ಬೇಕಾಗಿದೆ. ಖಂಡಿತ ಈ ತನಿಖೆ ಮುಂದುವರೆದಂತೆ ಇನ್ನು ತುಂಬ ಆಘಾತಕಾರಿ ಸತ್ಯಗಳಂತೂ ಹೊರಗೆ ಬರ್ತಾನೆ ಇರುತ್ತೆ, ಅದಂತೂ ಗ್ಯಾರಂಟಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.